ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಸಾಹಿತ್ಯ ಶ್ರಾವಣ ಉಪನ್ಯಾಸ ಸಂವಾದ ಕಾರ್ಯಕ್ರಮ ಸಿದ್ದಾಪುರದಲ್ಲಿ ನಡೆಯಿತು. ಪ್ರಾಚಾರ್ಯ ಎಂಕೆ ನಾಯ್ಕ ಹೊಸಳ್ಳಿ ಸಾಹಿತ್ಯ ಮತ್ತು ಬದುಕು ಕುರಿತು ಉಪನ್ಯಾಸ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಅಧ್ಯಕ್ಷ ಚಂದ್ರಶೇಖರ್ ಕುಂಬ್ರಿಗದ್ದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಾಹಿತಿಗಳಾದ ತಮ್ಮಣ್ಣ ಬಿಗಾರ, ಗಂಗಾಧರ್ ಕೊಳಗಿ, ಜಿಜಿ ಹೆಗಡೆ, ಸಿಎಸ್ ಗೌಡರ್, ಪಿಬಿ ಹೊಸೂರ್ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಪರಿಷತ್ ಘಟಕದ ಪದಾಧಿಕಾರಿ ಅಣ್ಣಪ್ಪ ನಾಯ್ಕ ಶಿರಳಗಿ, ಮಾರುತಿ ನಾಯ್ಕ ಮತ್ತು ಸಾಹಿತ್ಯ ಅಭಿಮಾನಿಗಳು, ನಿವೃತ್ತ ನೌಕರರ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯಾತ್ರಾ ಬದುಕಬೇಕಾದ್ರೂ ಹೋಗ್ಬೋದು, ಯಾವ್ದು ಹೇಳಿದ್ರು ಸರಿ, ಯಾವ್ದು ಹೇಳಿದ್ರು ಪೂರ್ತಿ ಅಲ್ಲ ಅನ್ನುವ ಭಾವನೆಯಿಂದ ಮುಂದಾಗುವಂಥ ಟಾಪಿಕ್. ಆದರೆ ನಮ್ಮಲ್ಲಿ ಸಾಹಿತ್ಯ ಅಂತ ಹೇಳಿದಾಗ ಏನಿದು, ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಗಳು ನಮಗೆ ಹುಟ್ಟುಕೊಳ್ತವೆ. ಸಾಹಿತ್ಯ ಅನ್ನೋದು ಈಗ ಸಲಕರಣೆ ಅನ್ನುವ ಅರ್ಥದಲ್ಲಿಯೂ ಕೂಡ ಬಳಕೆ ಆಗ್ತದೆ. ಅಡಿಗೆಗೆ ಸಾಹಿತ್ಯ ಏನು ಅಂತ ಹೇಳ್ತೀವಿ, ಎಲ್ಲ ಸಾಹಿತ್ಯ ಸಿದ್ಧವಾಗಿದೆಯಾ ಅಂತ, ಅಂದರೆ ಆ ಸಲಕರಣೆಗಳು ಅನ್ನುವ ಅರ್ಥದಲ್ಲೂ ಬಳಕೆ ಆಗ್ತದೆ. ಸಾಹಿತ್ಯ ಅನ್ನೋದು ಮೂಲ ಶಬ್ದದಲ್ಲಿ ಸಹಿತಸ್ಯ ಭಾವ ಅನ್ನುವ ಅರ್ಥದಿಂದ ಬಂದದ್ದು. ಯಾವುದು ಭಾವನೆಯಲ್ಲಿ ಹಿತವನ್ನು ಉಂಟು ಮಾಡುತ್ತದೋ ಅದು ಸಾಹಿತ್ಯ. ಆ ಸಾಹಿತ್ಯ ಬದುಕಿನಲ್ಲಿ ಹೇಗೆ, ಬದುಕಿನಿಂದ ಹೇಗೆ, ಸಾಹಿತ್ಯದಿಂದ ಬದುಕು ಹೇಗೆ, ಹೀಗೆ ಹಲವು ಮುಖಗಳನ್ನು ಇಟ್ಟುಕೊಂಡು ನಾವು ನೋಡ್ತಾ ಹೋದರೆ ಬಹುಶಃ ಸಾಹಿತ್ಯ ಮತ್ತು ಬದುಕು ಟೂ ಫೇಸಸ್ ಆಫ್ ದ ಸಿಂಗಲ್ ಕಾಯಿನ್ ಅಂತೀವಿ. ಒಂದು ನಾಣ್ಯದ ಎರಡು ಮುಖಗಳು, ಅಥವಾ ಒಂದು ರಥದ ಎರಡು ಗಾಲಿಗಳು. ಹಾಗೆ ಒಂದನ್ನು ಬಿಟ್ಟು ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಮಟ್ಟಿಗೆ ಅವಿನಾಭಾವ, ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತೀವಿ ನಾವು. ಒಂದಕ್ಕೊಂದು ಯಾವ ಕಾರಣಕ್ಕೂ ಅಂಟಿಕೊಂಡೇ ಇರುವ, ಯಾವ ಕಾಲಕ್ಕೂ ವಿಭಜನೆಯನ್ನು ಗೊಳಿಸಲಾಗದ ವಸ್ತುಗಳು ಇವು. ಅಂತಹ ಈ ಸಾಹಿತ್ಯ ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದ್ರೆ, ನಮ್ಮ ವಿಮರ್ಶಕರಲ್ಲ ಅದ್ರ ಬಗ್ಗೆ ಬೇರೆ ಬೇರೆ ವಿಮರ್ಶಕರು ಅಂದರೆ ಮೂಲ ಸಾಹಿತಿಗಳವರೆಲ್ಲ, ಅವರೆಲ್ಲ ಬೇರೆ 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 ಥರದ ವ್ಯಾಖ್ಯಾನಗಳನ್ನು ಕೊಟ್ಟರು. ಸಾಹಿತ್ಯ ಅನ್ನೋದು ಇಟ್ ಈಸ್ ಲಿಟ್ರೇಚರ್ ಈಸ್ ಎ ಮಿರರ್ ಹೆಲ್ಡ್ ಟು ಲೈಫ್ ಅಂತ ಹೇಳಿದ್ರು. ಸಾಹಿತ್ಯ ಅನ್ನೋದು ಜೀವನಕ್ಕೆ ಹಿಡಿದ ಕನ್ನಡಿ. ಹಾಗಾದರೆ ಸಾಹಿತ್ಯ ಹುಟ್ಟೋದು ಎಲ್ಲಿ ಅಂತಂದರೆ ಮೂಲ ವಸ್ತುವಿಂದಲೇ ಹುಟ್ಟಬೇಕು. ನಮ್ಮಲ್ಲಿ ಜನಪದದಲ್ಲಿ ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ, ಅದು ನಾವೇನಂತೀವಿ ಗಾದೆ ಮಾತವನ್ನ ಏನು ಅಂದರೆ, ನೀರಿನಲ್ಲೇ ಹುಟ್ಟುತ್ತೆ, ನೀರಿನಲ್ಲಿ ಸಾಹಿತ್ಯ ಏನು, ಸಹಜವಾಗಿ ಅದನ್ನು ಉಪ್ಪು ಅಂತ ಹೇಳ್ತೀವಿ. ಆದರೆ ಹಾಗೆಯೇ ಈ ಸಾಹಿತ್ಯ ಕೂಡ ಎಲ್ಲಿ ಹುಟ್ಟುತ್ತೆ ಅಂದರೆ ಬದುಕಿನಿಂದಲೇ ಹುಟ್ಟುತ್ತೆ. ಆದರೆ ಆ ಗುಣ ಇಲ್ಲ ಇದಕ್ಕೆ, ಆ ಗುಣ ಇಲ್ಲ. ಅಲ್ಲಿ ಬದುಕಿನಲ್ಲಿ ಸಾಯೋದಿಲ್ಲ. ಇದು ಬದುಕಿನಲ್ಲಿ ಹುಟ್ಟುವ ಮತ್ತು ಬದುಕಿನೊಂದಿಗೆ ಬೆಳೆಯುವ ಒಂದು ವಿಶಿಷ್ಟವಾದ ಪ್ರಕಾರವೇ ಸಾಹಿತ್ಯ ಅಂತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.